IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ನಟ ದರ್ಶನ್ಗೆ ಆಪರೇಷನ್ ಡೌಟ್ ಸಿನಿಮಾ ಭವಿಷ್ಯದ ದೃಷ್ಟಿಯಿಂದ ಆಪರೇಷನ್ ಅನುಮಾನ ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ಗೆ ಆಪರೇಷನ್ ಮಾಡೋದೇ ಅನುಮಾನ ಈಗ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು? ಆಪರೇಷನ್ ಅನುಮಾನ ಸಿನಿಮಾ ಭವಿಷ್ಯದ ದೃಷ್ಟಿಯಿಂದ ಅನ್ನೋ ಮಾತನ್ನ ಹೇಳಲಾಗ್ತಾ ಇದೆ. ಸಿನಿಮಾ ನಟ ಆಗಿದ್ದ ಕಾರಣ ಆಪರೇಷನ್ ಅನುಮಾನ ಅಂತ ಈಗ ಗೊತ್ತಾಗ್ತಾ ಇದೆ. ಕಂಟಿನ್ಯೂಟಿಯಾಗಿ ಟ್ರೀಟ್ಮೆಂಟನ್ನು ಕೊಡೋದು, ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಕೊಡೋದು, ಫಿಸಿಯೋಥೆರಪಿ ಮಾಡೋ ಚಿಂತನೆಯನ್ನು ವೈದ್ಯರು ಹೊಂದಿದ್ದಾರೆ. ಆಪರೇಷನ್ ಇಲ್ಲದೆ ಬೆನ್ನೋವು ಹೇಗೆ ಕಮ್ಮಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಬೇಲ್ ಆಗೋದಕ್ಕಿಂತ ಮುಂಚೆ ಆಪರೇಷನ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈಗ ನೋಡಿದ್ರೆ ವರ್ಷನೇ ಬದಲು ಆಪರೇಷನ್ ಇಲ್ಲದೇನೆ ಬೆನ್ನೋವನ್ನ ವಾಸಿ ಮಾಡ್ಲಿಕ್ಕಾಗತ್ತಾ ಹಾಗಾದ್ರೆ ದರ್ಶನ್ಗೆ ಅಂತ? ಮಧುಸೂದನ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 7 ಜನ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಕೂಡ ಮಂಜೂರಾಗಿರುವಂಥದ್ದು. ಆದರೆ ದರ್ಶನ್ ರವರು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರಿಗೆ ಬೆನ್ನು ನೋವಿದೆ, ಸರ್ಜರಿಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಮಧ್ಯಂತರ ಜಾಮೀನನ್ನು ಕೂಡ ಪಡೆದುಕೊಂಡಿದ್ರು. ಈಗ ರೆಗ್ಯುಲರ್ ಬೇಲ್ ಬಂದಿರೋದ್ರಿಂದಾಗಿ ಆ ಮಧ್ಯಂತರ ಜಾಮೀನು ಏನಿರುತ್ತೆ ಅದು ಅಪ್ರಸ್ತುತ ಅಂತಾನೆ ಹೇಳ್ಬೋದು. ಅಂದ್ರೆ ಆ ವಿಚಾರವಾಗಿ ಯಾವುದೇ ಚರ್ಚೆ ಕೂಡ ಆಗುವಂಥ ಅವಶ್ಯಕತೆ ಇರೋದಿಲ್ಲ ಮಧ್ಯಂತರ ಜಾಮೀನಿನ ಬಗ್ಗೆ. ಆದರೆ ಈಗ ಇರುವಂತಹ ಪ್ರಶ್ನೆ, 11ನೇ ತಾರೀಕಿಗೆ ಅವರು ಆಪರೇಷನ್ ಮಾಡಿಸ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಏನಿತ್ತು ಅದು ಆಸ್ಪತ್ರೆ ಮೂಲಗಳಿಂದ ತಿಳಿದು ಬಂದಿತ್ತು. ಆದರೆ ಆಪರೇಷನ್ ಆಗಿದೆಯಾ ಅಥವಾ ಆಗಿಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಒಂದು ಮಾಹಿತಿ ಏನಿದೆ ಅದು ಆಸ್ಪತ್ರೆಯಿಂದ ಲಭ್ಯವಾಗ್ತಾ ಇಲ್ಲ. ಒಂದೊಮ್ಮೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದಾಗಿ ದರ್ಶನ್ ರವರು ಆಪರೇಷನ್ ಅನ್ನ ಮಾಡಿಸ್ಕೊಳ್ಳೇಬೇಕಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅದು ಅನಿವಾರ್ಯ ಕೂಡ ಅಲ್ಲ. ಯಾಕೆಂದ್ರೆ ಈಗಾಗಲೇ ಜಾಮೀನು ಸಿಕ್ಕಿದೆ, ಹಾಗಾಗಿ ಆಪರೇಷನ್ ಅನ್ನ ಮಾಡ್ಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇಲ್ಲ. ಸಾಕಷ್ಟು ಅಂಶಗಳನ್ನ ಅವರು ಮುಂದಿಟ್ಟುಕೊಂಡು ಆಪರೇಷನ್ ಅನ್ನ ಕೂಡ ಮಾಡಿಸಿಕೊಳ್ಳದೆ ಇರೋದಕ್ಕೂ ಅವರಿಗೆ ಅವಕಾಶಗಳಿದೆ. ಕಾರಣ ಏನು ಅಂತ ಹೇಳಿದ್ರೆ ಅವರೊಬ್ಬ ನಟ ಆಗಿರೋದ್ರಿಂದಾಗಿ ಅವರು ಆಪರೇಷನ್ ಅನ್ನ ಮಾಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಇನ್ನೊಂದು, ಎರಡನೇದಾಗಿ ಫಿಸಿಯೋಥೆರಪಿ ಮುಖಾಂತರವಾಗಿ ಇದನ್ನ ಸರಿಪಡಿಸಬಹುದು. ಅನಂತರದಲ್ಲಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ಮಾಡುವ ಮುಖಾಂತರವಾಗಿಯೂ ಕೂಡ ಅವರು ಆ ಬೆನ್ನು ನೋವನ್ನು ಗುಣಪಡಿಸಿಕೊಳ್ಬಹುದು. ಮಾತ್ರೆ ಅಥವಾ ಇಂಜೆಕ್ಷನ್ಗಳ ಮುಖಾಂತರವಾಗಿ ಕೂಡ ಅವರ ಬೆನ್ನು ನೋವನ್ನು ಸರಿಪಡಿಸಲಿಕ್ಕೆ ಅವಕಾಶ ಆಗುತ್ತೆ. ಅವರಿಗೆ ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ, ವಿಶ್ರಾಂತಿಯನ್ನು ಕೊಟ್ಟು ಅನಂತರದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ದರ್ಶನ್ ರವರು ಈಗ ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾದಂತ ಒಂದು ಅನಿವಾರ್ಯತೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಜಾಮೀನು ಸಿಕ್ಕಿರೋದ್ರಿಂದಾಗಿ ಅವರು ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇಲ್ಲ. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.